ಬೋಡಿನಾರೇನಹಳ್ಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಗಂಗಮ್ಮ ಮತ್ತು ಪೆದ್ದಪ್ಪಯ್ಯ ಎಂಬುವವರ ಕುಟುಂಬದ 2 ಪ್ರತ್ಯೇಕ ಹೆಸರಿನಲ್ಲಿ ದಾಖಲೆ ಪ್ರಕಾರ 2020 ಅಡಿಯ ನಿವೇಶನವಿದೆ. ಅದನ್ನ ಸವರ್ಣೀಯ ಕುಟುಂಬ ಒತ್ತುವರಿ ಮಾಡಿಕೊಂಡಿದೆಯಂತೆ. ಇದರಿಂದ ಪಕ್ಕದಲ್ಲೇ ಪ್ಲಾಸ್ಟಿಕ್ ಶೀಟ್ ಹಾಕಿಕೊಂಡು ದನದ ಕೊಟ್ಟಿಗೆ ಅಂತ ಮನೆಯಲ್ಲಿ ಬರೋಬ್ಬರಿ 8 ಜನ ಪ್ರಾಣಿಗಳಂತೆ ಬದುಕುತ್ತಿದ್ದಾರೆ. ಸಾಲ ಮಾಡಿ ತನ್ನ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳೋಣ ಅಂತ ಹೋದ್ರೆ ಒತ್ತುವರಿ ಮಾಡಿಕೊಂಡಿರುವ ಲಕ್ಷ್ಮಮ್ಮ ಹಾಗೂ ಅವರ ಕುಟುಂಬಸ್ಥರು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ತಮಗೆ ಸೇರಿದ ಜಾಗವನ್ನ ಗುರುತಿಸಿಕೊಡಿ ಅಂತ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಏನೂ ಪ್ರಯೋಜನವಾಗಿಲ್ಲವಂತೆ. ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೂ ಬಡ ಕುಟುಂಬ ಮನವಿ ಮಾಡಿದೆ. ನಂತರ ಗ್ರಾಮಕ್ಕೆ ಪೊಲೀಸರು ಹಾಗೂ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬಡ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತಾರಾ ಅಥವಾ ಸವರ್ಣೀಯರ ಒತ್ತಡಕ್ಕೆ ಮಣಿಯುತ್ತಾರಾ ಕಾದು ನೋಡಬೇಕಿದೆ. ನಮ್ದು ಬೋಳ್ನಾರ್ನಲ್ಲಿ ಸರ್, ನಾವು ಮಂಡಲ್ಗೆ ಹೋಗಿ ನನ್ನ ಹೆಸರು ಗಂಗಮ್ಮ. ಮಂಡಲ್ಗೆ ಹೋಗಿ ಕೊಟ್ಟು ಎಷ್ಟು ಸಾರಿ ಹೋದ್ರು ನಾವು ನಮ್ಮ ಸೈಡ್ಗೆ ಅಳತೆ ಕೊಡ್ರಿ, ನಮಗೆ ಮನೆ ಇಲ್ಲ ಸರ್. ನಾವು ಎಷ್ಟೋ ವರ್ಷಗಳಿಂದ ಇದ್ದೀವಿ. ಇಂದ್ರಮ್ಮ ಕಾಲದಿಂದ ಅಲ್ಲಿ ಅನುಭವದಾಗಿದ್ದೀವಿ. ಗೊಬ್ಬರ ಹಾಕಿದ್ದೀನಿ, ನಾನು ಅಲ್ಲೇ ಇದ್ದೀನಿ ಸರ್. ಯಾರು ನಮ್ಗೆ ಸಪೋರ್ಟ ಕೊಟ್ಟು ಬಂದು ಎಷ್ಟು ಸಾಲೆ ಮಂಡಲ ಹತ್ರಗೆ ಹೋಗಿದ್ದೀನೋ ಒಬ್ಬರು ಬಂದು ಅಳತೆ ಮಾಡಿಕೊಡ್ಲಿಲ್ಲ ಸರ್. ಅಲ್ಲಿ ಚಿಕ್ಕಬಳ್ಳಾಪುರ ಈ ಆಫೀಸ್ಗೆಲ್ಲ ಹೋಗಿದ್ದೆ, ಅಲ್ಲೆಲ್ಲ ಅರ್ಜಿ ಕೊಟ್ಟೆ, ಅವರು ಬರಲಿಲ್ಲ ಸರ್. ಫೋನ್ ಮಾಡಿದ್ರೆ ಬರ್ತೀನಿ ಅಂತಾರೆ, ಬರಲ್ಲ. ಮತ್ತೆ MLA ಹತ್ರ ಹೋಗಿದ್ದೆ, ಅಲ್ಲಿ ಹೋಗಿ ಕೇಳಿದೆ ಸರ್. 20-30 ವರ್ಷದಿಂದ ಅಲ್ಲಿ ಅದ್ರಾಗೆ ಇದ್ದುಕೊಂಡು ಮತ್ತೆ ಸೈಡ್ ಮಾಡಿದ್ದು 15 ಏನೋ ಆಯಿತು ಸರ್. ಅವಾಗಿಂದ ಹೋಗ್ತಾನೆ ಇದ್ದೀನಿ ಸರ್, ಎಲ್ಲರಿಗೂ ಕೊಡ್ತಾನೆ ಇದ್ದೀನಿ, ಬರ್ತೀನಿ ಅಂತಾರೆ, ಬರೋಲ್ಲ ಸರ್. ಯಾವಾಗೂ ಇದೇ ಆಗೋಯ್ತು. ನಮಗೂ ನೋಡು ಎಲ್ಲಿ ಜಾಗ ಇಲ್ಲ ಸರ್, ಇರಕ್ಕೆ ಜಾಗ ಇಲ್ಲ. ಹೊಡಿಯಕ್ ಬರ್ತಾರೆ ಸರ್. ಓಡ್ ಬಂದು ಲಕ್ಷ್ಮಮ್ಮ ಅಂತ ಓಡ್ ಬಂದು ಅಡ್ಡ ನಿಂತ್ಕೊಬಿಡ್ತಾಳೆ. ಎಲ್ಲ ನಮ್ಗೆ ವಯಸ್ಸಾಗೋಗೈತೆ, ಗಡಾರಿ ಎಲ್ಲ ಕಿತ್ಕೊಂಡು ಮೊನ್ನೆ ನಮ್ಮ ಯಜಮಾನ್ರಿಗೆಲ್ಲ ಏಟ್ ಬಿದ್ದೈತೆ ಸರ್. ಹಂಗೆಲ್ಲ ಮಾಡ್ತಾರೆ. ಮೊನ್ನೆ ರಾತ್ರಿ ಹೋಗಿ ಮಲಗಿದ್ರೆ ಪೊಲೀಸ್ ಅವ್ರು ಬಂದ್ರು, ಮೇಡಮ್ಮ ನಾವೇ ಮಾಡ್ಕೊಡ್ತೀವಿ ಅಂದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ ಸರ್, ಅವರು ಬರ್ಲಿಲ್ಲ ಸರ್. ಮತ್ತೆ ಮಂಡಲ್ಗೆ ಹೋಗಿ ಮೊನ್ನೆ ಕೊಟ್ವಿ, ಅವರು ಬರ್ತೀವಿ ಅಂತಾರೆ, ಬರಲ್ಲ ಸರ್. ಹಿಂಗೆ ನಮ್ಗೆ ಎಷ್ಟೊಂದು ತುಂಬಾ ತೊಂದರೆ ಕೊಡ್ತಾರೆ. ನಮ್ಗೆ ಊಟ ಕೂಲಿ ಮಾಡ್ಬೇಕು, ನಾವು ಊಟ ಮಾಡ್ಬೇಕು. ನಮ್ಗೆ ಮನೆನೇ ಇಲ್ಲ, ಎಲ್ಲಿ ಸರ್ ಇರೋದು? ಅಲ್ಲಿ ಹೋದ್ರೆ ಜಮೀನಕ್ಕೆ ಎಬ್ಬರಿಸಿ ಕಳಿಸ್ತಾರೆ. ನಾವೆಲ್ಲಿರ್ಬೇಕು ಸರ್? ನಮ್ಗೆ ನ್ಯಾಯನೇ ಇಲ್ವೇ ಸರ್? ಮರದ ಹತ್ರ ಅಲ್ಲಿ ಒಂದು ಗುಡಿಸ್ಲು ಹಾಕೊಂಡು ಚಿಕ್ಕದಾಗಿದ್ದೀವಿ ಸರ್. ಅಲ್ಲಿ ಅದು ಕಾಡು, ಮನೇನು ಯಾರು ಇಲ್ಲ ಸರ್. ನಮ್ಗೆ ಬಂದು ಹೊಡ್ದಾಕಿದ್ರೆ ಕೇಳೋರೇ ಇಲ್ಲ ಸರ್. ಹಂಗಿದ್ದೀವಿ. ಅದು ಜಮೀನು ಆಗಿಲ್ಲ, ಸುಮ್ಮನೆ ಹೋಗಿ ಹಾಕೊಂಡಿದ್ದೀವಿ. ಅದು ಗೌರ್ಮೆಂಟ್ ಇದೆ, ಅಲ್ಲಿ ಹೋಗಿ ಸುಮ್ಮನೆ ನಾನು ನನ್ನ ಗಂಡ ಗುಡಿಸ್ಲು ಹಾಕೊಂಡಿದ್ದೀವಿ ಸರ್. ಎಷ್ಟು ಜನ ಎಲ್ಲಾರ್ಗೂ ಕೇಳ್ಕೊಂಡಿದ್ದೀನಿ, ನಂಬರ್ಗಳಿಗೂ ಎಲ್ಲಾರ್ಗೂ ಕಾಲು ಬಿದ್ದು ಕೇಳ್ಕೊಂಡಿದ್ದೀವಿ. ಈ ಕಮ್ಗೂ ಈ ಮರ್ನಹಳ್ಳಿಗೆ ಹೋಗಿ ಆ ಅಪ್ಪನಿಗೂ ಹೇಳಿ ಅರ್ಜಿ ಕೊಟ್ಟು ಬಂದಿದ್ದೀನಿ. ಎಲ್ಲರೂ ಬರ್ತೀರಿ ನಡಿಯಮ್ಮ, ನೀನು ಅಲ್ಲಿರೋಗಮ್ಮ ಅಂದ್ರೆ ಎಲ್ಲಿರ್ಲಿ ಸರ್? ನಾನು ಹಂಗೆ ಮಾಡ್ತಾ ಇಷ್ಟು ವರ್ಷ ಆದ್ರೂ ಇವಾಗ ಹೋದ್ರೆ ಬಡಿಯಾಕೆ ಬರ್ತಾರೆ. 30 ವರ್ಷದಿಂದ ಇಲ್ಲ ಸರ್. ಅವಾಗಿಂದ ಅಲ್ಲಿ ಇಲ್ಲೇ ಇದ್ಕೊಂಡು ಕಾಲ ಆಗ್ತಾ ಇದ್ದೀವಿ, ದೇವಸ್ಥಾನದ ಹತ್ರ ಅಲ್ಲಿ ಇಲ್ಲಿ. ಗುಡಿಬಂಡೆ ಪ್ರವೀಣ್, CTV ನ್ಯೂಸ್, ಪೆರೇಸಂದ್ರ.